ವೀಕ್ಷಕರ ನೀವು ನೋಡಕ್ ಹತ್ತೀರಿ ನಾಟಕ ಕಂಪನಿ ಮುಂದ ನಾವ್ ಅದೀವಿ. ಬಾದಾಮಿ ಬನಶಂಕರಿ ಜಾತ್ರೆ ಅಂದ್ರ ಅದ್ರೊಳಗ ಬಹಳ ವಿಶೇಷ ಅಂತಂದ್ರ ನಾಟಕ ಕಂಪನಿಗಳು. ಈ ಬಾದಾಮಿ ಬನಶಂಕರಿ ಜಾತ್ರೆ ಒಳಗ ಸುಮಾರು 10 ರಿಂದ 15 ನಾಟಕ ಕಂಪನಿ ಬರ್ತಾವ. ಈಗ ನೀವು ನೋಡಕ್ ಹತ್ತೀರಿ ಮೊದಲನೇ ನಾಟಕ ಕಂಪನಿ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ, ಕಲ್ಲೂರು ತಾಲೂಕ್ ಜಿಲ್ಲಾ ಗದಗ. ಈ ಕಂಪನಿಯವರು ಸುಮ್ಮನಿರ ಸುಂದರಿ ಅನ್ನುವಂತ ನಾಟಕನ್ನ ಈ ಜಾತ್ರೆ ಒಳಗ ಪ್ರಯೋಗ ಮಾಡ್ತಾರ. ಈ ನಾಟಕಗಳು ತಮಗ ಮನೋರಂಜನೆ ಕೊಡೋದ್ರ ಜೊತೆಗೆ ಉತ್ತಮವಾದಂತ ಸಂದೇಶಗಳನ್ನು ಕೊಡ್ತಾವ, ಜೊತೆಗೆ ನಿಮಗ ಹಾಸ್ಯದ ರಸದೂಟವನ್ನ ಊಟ ಮಾಡಿಸ್ತಾವ. ಅಂತ ಈ ನಾಟಕ ಕಂಪನಿಗಳನ್ನ ತಾವೆಲ್ಲ ತಮಗ ಪರಿಚಯಿಸ್ತಾ ಇದ್ದೀವಿ. ಈಗ ನಾವದೀವಿ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು. ಇದು ಬಹಳ ಪ್ರಸಿದ್ಧವಾದಂತ ಒಂದು ಕಂಪನಿ. ಈ ನಾಟಕ ಕಂಪನಿ ಒಳಗ ಬಹಳ ಪ್ರಸಿದ್ಧ ನಟರು ನಟಿಯರು ಅಭಿನಯಿಸ್ತಾರ. ಈ ನಾಟಕ ಕಂಪನಿಯವರು ಈ ವರ್ಷ ಈ ಜಾತ್ರೆ ಒಳಗ ಸುಮ್ಮನಿರ ಸುಂದರಿ ಅನ್ನುವಂತ ಒಂದು ಹಾಸ್ಯ ಪ್ರಧಾನವಾದಂತ ಸಾಮಾಜಿಕ ಸಂದೇಶವುಳ್ಳಂತ ನಾಟಕವನ್ನ ತಮ್ಮ ಮುಂದ ಜಾತ್ರೆ ಒಳಗೆ ತಂದಾರ. ಕಂಪನಿ ಮಾಲೀಕರಾದಂತ ಮಂಟೇಶ್ ಬಿ ದಂಡಿನವರು ನಮ್ಮ ಜೊತೆಗೆ ಅದಾರ. ಅವರು ಈ ಸುಮ್ಮನಿರೋ ಸುಂದರಿ ನಾಟಕದ ಬಗ್ಗೆ ಅದರ ವಿಶೇಷತೆಗಳ ಬಗ್ಗೆ ಹೇಳ್ತಾರ. ಬರ್ರಿ ಅವ್ರನ್ನ ಕೇಳೋಣ. ತಾವು ಬನಶಂಕರಿ ಜಾತ್ರೆ ಒಳಗ ಸುಮ್ಮನೆ ಇರೋ ಸುಂದರಿ ಅನ್ನುವಂತ ಒಂದು ಹೊಸ ಕಾಮಿಡಿ ಫುಲ್ ನಾಟಕವನ್ನ ತಂದಿರಿ. ಈ ನಾಟಕದ ವಿಶೇಷತೆಯನ್ನ ವೀಕ್ಷಕರಿಗೆ ಹೇಳ್ತೀರಿ? ಎಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಬನಶಂಕರಿ ದೇವಿಯ ಎಲ್ಲ ಅಭಿಮಾನಿಗಳಿಗೆ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಕಂಪನಿ ಮಾಲೀಕನಾದ ಮಂಟೇಶ್ ಬಿ ದಂಡೀನ್ ನಿಮಗೆಲ್ಲರಿಗೆ, ಯಾಕಂದರೆ ಪ್ರತಿ ವರ್ಷ ನಾಟಕಗಳು ಅವೇ ನಾಟಕಗಳು ಹೆಸರಿಟ್ಕೊಂಡು ಬರ್ತಾ ಇದ್ದಾವೆ. ಕೆಲವೊಂದು ಕಂಪ್ನಿ ನಾವು ಅವ್ರದ್ದು ಇವ್ರದ್ದು ಅಂತ ನಾನೇ ಬಂದೀನಿ ಹೋದ ವರ್ಷ, ಅದು ಬೇರೆ. ಆದರೆ ಈ ವರ್ಷ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸೊಗಸು ಇತ್ತು, ಏನಂತ ಕಾಡಿನ ಬಗ್ಗೆ ನಾಡಿನ ಬಗ್ಗೆ ನಾವು ಆಡುವ ನುಡಿ ಕನ್ನಡ ನುಡಿ ಗಂಧದ ನುಡಿ ಅನ್ನುವ ಒಂದು ಸಬ್ಜೆಕ್ಟ್ ನಾಟಕನು ಈ ವರ್ಷ ನಮ್ಮ ಶ್ಯಾಮ್ ಭೋಸ್ಲೆ ಅವರು ನಾವೊಂದು ಸಬ್ಜೆಕ್ಟ್ ಹೇಳಿದ್ನಿ, ಈ ಥರ ಆಗ್ಬೇಕು, ಈ ಥರ ಒಂದು ಗ್ರಾಮೀಣವಾಗಿ ಸೌಂದರ್ಯವ ಅಂದರೆ ಈಗೆಲ್ಲ ಗಿಡ ಕಡಿತಾರೆ, ಪ್ರಾಣಿ ಪಕ್ಷಿಗಳಿಗೆ ನೋವು ಮಾಡ್ತಾರೆ, ಹಾವುಗಳು ಹಿಡಿತಾರೆ, ಈ ಥರ ಒಂದು ಅದನ್ನೆಲ್ಲ ಮರೆತು ಒಂದು ಏನೋ ಒಂದು ಸಬ್ಜೆಕ್ಟ್ ಹೊಸದು ಮಾಡೋಣ ಅಂದಾಗ ಆಯ್ತು ರೀ ಮಾಡೋಣ ಅಂದಾಗ ಈ ನಾಟಕ ಬರ್ಕೊಂಡು ಬಂದಿದ್ದೀವಿ. ಒಂದು ಕಾಮಿಡಿ ಸಬ್ಜೆಕ್ಟು, ಆಮೇಲೆ ಸ್ಟೋರಿ. ಅಂದರೆ ಎಲ್ಲ ನಾಟಕದಲ್ಲಿ ಬರೀ ಅಳೋದು ಕರೆಯೋದು ಅಪ್ಪ ಸತ್ತ ಮಾವ ಸತ್ತ ಅವಂದು ಹೊಡೆ ಬಡಿ ಕಡೆ ಅನ್ನೋದಿಲ್ಲ. ಸಬ್ಜೆಕ್ಟ್ ನಾಟಕ 2 ತಾಸು ಏನು ಬೇಕು ಸೌಂದರ್ಯವಾಗಿ, ಭಾಳ ಜಂಜಾಟ ಇಲ್ಲ. ನಮ್ಮ ಸೊಗಸು ಹೆಂಗ ನೃತ್ಯ ಎಲ್ಲದಕ್ಕಿಂತ ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಹೇಳುವ ಹಾಗೆ ನಾವು ಆಡುವ ನುಡಿ ಗಂಧದ ನುಡಿ. ಅದಕ್ಕಾಗಿ ಪುನೀತ್ ರಾಜ್ಕುಮಾರ್ದು ಅದಕ್ಕೆ ಕೊನೆ ಎಲ್ಲರೂ ಹೋಗೆಲ್ಲ ಸುಟಿ ಮಾಡ್ಕೊಂಡ್ರು, ಪಾಪ ಅವ್ರ ಆಸೆ ಆಗ್ಲಿಲ್ಲ. ಅದಕ್ಕಾಗಿ ಒಂದು ಥಿಯರಿ ಇಟ್ಕೊಂಡು ಈ ನಾಟಕ ಬರ್ಸಿದ್ವಿ. ಕಾಮಿಡಿನೂ ನಮ್ಮ ಸೌಂದರ್ಯ ಬಾದಾಮಿ ಅಂತ ಕರ್ನಾಟಕ ತುಂಬ ಅತಿ ಫೇಮಸ್ ಆದಂಥ ಹಳ್ಳಿ ನಾಟಕದಲ್ಲಿ ಹೋದ ವರ್ಷ ನಾವು ಪ್ರಥಮ ತಂದ್ವಿ. ಈ ವರ್ಷ ಹಲವಾರು ಕರ್ಕೊಂಡ್ಬಂದಿರೋದು ನಾಟಕ ಕಂಪ್ನಿ. ಆದರೂ ಈ ವರ್ಷನ ಅವ್ರದ್ದೊಂದು ಕಾಮಿಡಿ ಸಬ್ಜೆಕ್ಟ್ ನಾಟಕ ಇರಲಿ. ಆಮೇಲೆ ವೃತ್ತಿ ರಂಗಭೂಮಿಗೆ ಬರೇ ಅದೇ ಹೊಡಿ ಬಡಿ ಕಡಿ ಅದು ಒದರೋದು ಚೀರೋದು ಬೇಡ, ಅಪ್ಪ ಮಾವನ್ ಬಿಡಿಸಿದ ಅವನ್ ಬಿಟ್ಟ ಅನ್ನೋದು ಬೇಡ, ಒಂದು ಸಬ್ಜೆಕ್ಟ್ ನಾಟಕ ಕೊಡೋಣ ಅಂತ ಇದು ಪ್ರಥಮ ಇದೇ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಅಂದ್ರೆ ಗೋಗುರುಳದಲ್ಲಿ ಕುಂದ್ರಿಸ್ಕೊಂಡಿದ್ವಿ, ಇಲ್ಲಿ ಆಡ್ತಾ ಇದ್ವಿ. ಆ ತಾಯಿ ಬನಶಂಕರಿ ತಾಯಿ ಇದಕ್ಕೆ ಆಶೀರ್ವಾದ ಮಾಡಿದ್ರೆ ಸಾಕು. ಯಾಕಂದ್ರೆ ಈ ಕೆಲವೊಂದು ಹೇಳಿದ್ನಲ್ಲ ನಾಟಕ ಹೆಸರು ಚೇಂಜ್ ಮಾಡ್ಕೊಂಡು ಬಳ್ಳೆ ಅದನ್ನ ಆಡೋದು ನಾನೇ ಆಡಿದೆ ಅಂತ ಹೇಳ್ತಾ ಇದ್ದೀನಿ, ಮತ್ತೇನು ತಪ್ಪೇನಿಲ್ಲ. ಆದ್ರೆ ಈ ವರ್ಷ ಒಂದು ಹೊಸ ಬನಶಂಕರಿ ದೇವಿಗೆ ಹೊಸ ನಾಟಕ ತಗೊಂಬಂದಿವಿ. ಅದರೊಳಗೆ ಸೌಂದರ್ಯ ಬಾದಾಮಿಯವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಹಲವಾರು ನಮ್ಮ ಸರ್ವ ಕಲಾವಿದರು ಕಾಮಿಡಿ ಮಾಡೋದು, ನಮ್ಮ ಮಕ್ಕಳು ಇರ್ಬೋದು, ಅಳಿಯರು ಇರ್ಬೋದು, ಎಲ್ಲ ಖಾನ್ದಾನ ನಮ್ಮದೇ. ಅದ್ರ ಒಬ್ಬರ ಹೆಸರು ಹೇಳೋದು ಒಬ್ಬರ ಹೆಸರು ಹೇಳೋದು ಬೇಡ ಅಂತ ಅದರೊಳಗೆ ಸೌಂದರ್ಯ ಬಾದಾಮಿ ಅಂದ್ರೆ ಕರ್ನಾಟಕ ತುಂಬ ಹೆಸರಾದವರು, ಅವ್ರನ್ನ ಹಾಕೊಂಡು ಮಾಡಿದ್ದೀವಿ. ಆ ತಾಯಿ ಆಶೀರ್ವಾದ ಇರಲಿ. ತಾವೆಲ್ಲರೂ ಬಂದು ಮೀಡಿಯಾದವರು ಸಂಘ ರಂಗಭೂಮಿ ಉಳಿಲಿ, ಸಂಘ ಉಳಿಲಿ, ವೃತ್ತಿ ರಂಗಭೂಮಿ ಉಳಿ ಅಂತ ತಾವೆಲ್ಲ ಬಂದು ಇಷ್ಟೆಲ್ಲ ವೀಕ್ಷಣೆ ಮಾಡಿ ತಾವೆಲ್ಲರೂ ಇದಕ್ಕೆ ಶ್ರಮ ಪಡ್ತಿದ್ದಾರೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ತಮ್ಮ ನಾಟಕ ಯಾವ ದಿವಸದಿಂದ ಆರಂಭ ಆಗುತ್ತೆ ಸರ್? ನಮ್ದು 11 ಮಾಡ್ಬೇಕಂತಿದ್ವಿ. ಯಾಕಂದ್ರೆ ಪಲ್ಯದ ಹಬ್ಬ ಇರೋದ್ರಿಂದ 12ರಿಂದ
6 ಗಂಟೆಯಿಂದ 3 ಶೋ ಪ್ರಾರಂಭ ಮಾಡ್ತಾ ಇದ್ವಿ. ಯಾಕಂದ್ರೆ ಇನ್ನೊಂದು ನಮ್ಮದೇ ಪಕ್ಕದಲ್ಲಿರುವ ಗದಗ್ ಕಂಪನಿ, ಅದು ನಮ್ಮ ಹಳೆಯರ್ ಕಂಪನಿ, ಅದಕ್ಕೂ ನಾವೇ ಒಂದ್ ಸ್ವಲ್ಪ ಎಲ್ಲ ಓಡಾಡ್ತಾ ಇದ್ವಿ. ಯಾಕಂದ್ರೆ ಅಕ್ಕನ ಮಗ ಬೆಳಿಲಿ. ಟಿಕೆಟ್ ದರ ಎಲ್ಲರೂ 150 130 ಮಾಡ್ತೀವಿ ಅಂತ, ನಾವು 120. ಯಾಕಂದ್ರೆ ಈಗಿನ ಪ್ರಪಂಚದಲ್ಲಿ ಅದೇ ಸಿಗೋದ ಕಷ್ಟ ಆಗಿದೆ. ಈಗ ನಾವು ಎಲ್ಲ ಸಿನಿಮಾದವ್ರು ಮುಂದ್ ಬರೋರು ಅದಾರ, ಇಲ್ಲೇ ಸಾಧು ಕೋಕಿಲ ಅವ್ರು ಬರೋದಾರ, ಶಿವಣ್ಣ ಅವ್ರು ಕೇಳಿವಿ. ಈ ಜಾತ್ರೆ ಮುಗಿದ್ರೆ, ಯಾಕೆ ಜಾತ್ರೆಯಲ್ಲಿ ನಮ್ಗೆ ಕಲೆಕ್ಷನ್ ಆಗತ್ತೆ, ಜಾತ್ರೆ ಮುಗಿ ಶಿವಣ್ಣ ಅವರು ಬರೋದಾರ ಈ ನಾಟಕ ನೋಡಕ್ಕೆ. ಅಂದ್ರೆ ಪುನೀತ್ ಅವ್ರ ಬ್ರದರ್, ಆಮೇಲೆ ನಾವು ಹತ್ರವಾದ ಸಂಬಂಧ. ಯಾಕಂದ್ರೆ ನಾವು ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಮ್ಮ ತಂದೆಯರು ಗುಬ್ಬಿ ಕಂಪ್ನಿಯಲ್ಲಿ ದುಡ್ದಾರೆ. ಹಿಂಗಾಗಿ ಆ ಸಂಬಂಧಕ್ಕಾಗಿ ಅವ್ರನ್ನ ಪ್ರಥಮ ಕರ್ಸ್ಬೇಕಂತಿದ್ವಿ. ಯಾಕಂದ್ರೆ ನಮ್ಮ ಸ್ಟೇಜ್ ದುಡ್ದು ಅವ್ರ ಕರ್ಸ್ದಾಗ ಇದು ಕಿತ್ತು ಹೋದ್ರೆ ಮುಂದೆ ಬದುಕದೆ ಅನ್ನೋದಕ್ಕಾಗಿ ಶಿವಣ್ಣರಿಗೆ ಹೇಳಿವಿ, ಜಾತ್ರೆ ಮುಗಿಲಿಪ್ಪ ಒಂದ್ ದಿವ್ಸ ನಾವು ದರ್ಶನಕ್ಕೆ ಬಂದು ನಿನ್ನ ನಾಟಕ ನೋಡಿ ಹೋಗ್ತೀವಿ ಅಂದರೆ ಸಾಧು ಕೋಕಿಲ ಅವ್ರು ಹೇಳಿವಿ, ಚಿಕ್ಕಣ್ಣ ಅವ್ರು ಹೇಳಿವಿ, ಹಲವಾರು ಕಲಾವಿದರಿಗೆಲ್ಲ ಹೇಳಿವಿ. ಯಾಕಂದ್ರೆ ನಮ್ಗೆ ಸಂಬಂಧ ಹಂಗಿದೆ. ಅಂದ್ರೆ ಹಿಂದೆ ಗುಡುಗೆ ಎಲ್ಲ ವೃತ್ತಿ ರಂಗಭೂಮಿ ಆಯ್ತು, ಕಲ್ಲೂರು ಕಂಪ್ನಿಗೆ ಅಲ್ಲಿ ಒಂದು ಸ್ಥಾನ ಇದೆ. ಹಿಂದೆ ನೀವು ಕಂಡಂಗೆ ಚಲನಚಿತ್ರ ನಟಿ ಹೋದ ವರ್ಷ ಶ್ರುತಿ ಅವ್ರು ಬಂದ್ರು, ಅದು ಹಳೆ ಸಂಬಂಧ. ಅಚ್ಚಿ ವರ್ಷ ಶರಣ ಅವ್ರು ಬಂದ್ರು, ಹಳೆ ಸಂಬಂಧ. ಹಿಂದೆ ಹಲವಾರು ಧಾರಾವಾಹಿ ಕಲಾವಿದರು ತೋರಿಸಿದ್ದೇ ನಾವು ಉದ್ಭವ. ಪಾರು ಅವರಾಯ್ತು, ಅಮೂಲ್ಯ ಅವರಾಯ್ತು, ರಾಗಿಣಿ ಅವರಾಯ್ತು, ಈ ರಂಗಕ್ಕೆ ಕರ್ಕೊಂಡ್ ಬಂದಿವಿ. ಆದ್ರೆ ಏನಪ್ಪಾ, ವೃತ್ತಿ ರಂಗಭೂಮಿ ಉಳಿಲ್ಲ ಅಂತ ಅವ್ರು ಪಾಪ ಅವ್ರು ನಾವು ಕೇಳ್ತೀವಿ, ನಾವು ಬರ್ತೀವಿ ಮಾಡ್ತೀವಿ, ನೀವು ಸಂಭಾವನೆ ನಮ್ಗೆ ಕೇಳಬೇಡ್ರಿ, ಖರ್ಚು ನೋಡ್ಕೊರಂತ. ಈ ಟೆಂಟ ಕಿತ್ರೆ ಮರ್ದೇ ಏನ್ ಟೆಂಟ್ ಆಡ್ತೀರಾ, ಇದನ್ನೇ ಕೇಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನೇ ಕೇಳ್ತಿದ್ರು. ಒಂದು ಸ್ಪಾಟ್ ಹಿಂದ್ ಮಾಡಿದಾರೆ ಇದೇ ಜಾತ್ರೆಯಲ್ಲಿ. ಪಂಡ್ರಬಾಯಿ ಆಯ್ತು, ಲೀಲಾಮರ ಆಯ್ತು, ಅವ್ರು ಆಯ್ತು, ಎಲ್ಲ ಸೆಟ್ ಮಾಡ್ಕೊಂಬಂದ್ ಮಾಡಿದಾರೆ. ಅದು ನಾವ್ ಇನ್ನ ಹುಟ್ಟಿರ್ಕಿಲ್ಲ. ಇತ್ತಾಗ ನಾವು ಕರೆದಾಗ ನಿಮ್ ಥಿಯೇಟರ್ ಉಳಿತೈತಿಲ್ ನೋಡೋ ಮರ ರಾಜ್ಕುಮಾರ್ ಬಂದ್ರ ರಂಗಭೂಮಿಯಿಂದ ಬಂದವ್ರು ಅಂದಂಗ ಈ ತರ ಆಗಿದೆ. ಈಗ ಇಲ್ಲಿ ಹಲವಾರು ಕಲಾವಿದರು ಬರ್ತಾ ಇದಾರೆ. ಅದ ಸ್ಟಾರ್ಟಿಂಗೇ ಬೇಡ. ಯಾಕಂದ್ರೆ ಈಗ ಅನ್ನ ಕೊಡೋ ದೇವರು ಬನಶಂಕರಿ ತಾಯಿ. ಆಮೇಲೆ ಬಾಗಲಕೋಟೆ ಜಿಲ್ಲೆ ವೃತ್ತಿ ರಂಗಭೂಮಿಗೆ ಬನಶಂಕರಿ ಅಂದ್ರೆ ನಾಟಕದ ಜಾತ್ರೆ. ಹಿಂದೆ ಸಿನಿಮಾ ಜಾತ್ರೆ ಅಂತಿದ್ರು. ಯಾವಾಗ 1993-94ರಲ್ಲಿ 12 ಸಿನಿಮಾ ಟ್ಯಾಕೇಜ್, 2 ನಾಟಕ ಕಂಪ್ನಿ ದುಡ್ಡು ಹಾಕ್ತಾ ಇರ್ತೀವಿ. ಈಗ ಏನಾಗಿದೆ, 16 ಕಂಪ್ನಿ ಸಿನಿಮಾ ಟ್ಯಾಕೇಜ್ ಇಲ್ಲ, ಮನೋರಂಜನೆ ಇಲ್ಲ. ನಾಟಕ ನೋಡ್ತಾರಂದ್ರೆ ನಮ್ಗಿಂತ ದೊಡ್ಡವ್ರು ಯಾರಿದ್ದಾರೆ? ಯಾರಿಲ್ಲ, ನಾವೇ ದೇವರು ಅನ್ನೋ ಹಾಗೆ ಒಂದು ಹೊಸದು ಪ್ರತಿಮೆ ಎಲ್ಲರೂ ಮಾಡ್ತಾ ಇದಾರೆ, ಎಲ್ಲ ಸಂಸ್ಥೆಯರು ಮಾಡ್ತಾ ಇದಾರೆ. ಇಲ್ಲಿ ಏನಿದೆ ಅಂದ್ರೆ ಎಲ್ಲ ಸಂಬಂಧಿಕರೇ ಇರ್ತೀವಿ, ಚಾಲೆಂಜ್ ಇರ್ತೈತಿ, ನನ್ನ ಕಂಪ್ನಿಯ ನಾಟಕ, ನನ್ನ ಕಂಪ್ನಿಯ ನಾಟಕ ಅಂತ. ಆದ್ರೆ ಇಲ್ಲಿ ಇದೇ ಒಂದು ಚಾಲೆಂಜು. ನಾವು ಬೇರೆ ಜಾತ್ರೆಯಲ್ಲಿ ಚಾಲೆಂಜ್ ಮಾಡಲ್ಲ. ಯಾಕಂದ್ರೆ ಅವ್ನ ನಾಟಕ ಬಿಡೋ ಮರ ಯಾಡದು, ನಮ್ಮ ನಾಟಕ ಬಿಡೋ. ಇಲ್ಲಿ 10 ಕಂಪ್ನಿ ಅವ ಏನ್ ಮಾಡ್ತಾನೆ, ಇವ್ ಏನ್ ಮಾಡ್ತಾನೆ, ಆ ಮಂಟೇಶ್ ಏನ್ ಮಾಡ್ತಾನೆ, ಈ ತರ ಕಾಂಪಿಟಿಷನ್. ಆಮೇಲೆ ನಾಟಕ ನೋಡೋರು ಕಲ್ಲೂರು ಕಂಪ್ನಿ ಹೋದ ವರ್ಷ ಏನ್ ಕೊಟ್ಟಿದ್ರು, ಹಿಂದೆ ಕಮತಿ ಕಂಪ್ನಿಯವ್ರು ಏನ್ ಕೊಟ್ಟಿದ್ರು, ಇನ್ನೊಂದು ಜೇವರಿಗೆ ಅವ್ರು ಏನ್ ಕೊಟ್ಟಿದ್ರು, ಅದನ್ನ ವೀಕ್ಷಣೆ ಮಾಡಕ್ಕೆ ಬರ್ತಾರೆ. ಬಂದು ನಾಟಕ ನೋಡಿ ಖುಷಿ ಆಯ್ತಂದ್ರೆ ಅವರೇ ಪ್ರಚಾರ ಮಾಡ್ತಾರೆ. ಆ ಕಲೆಕ್ಷನ್ ಅದು ನಾವು ಎಷ್ಟೇ ಪೋಸ್ಟರ್ ಹಚ್ಚಿದ್ರು ದಂಡ, ಎಷ್ಟೇ ಬ್ಯಾನರ್ ಕಟ್ಟಿದ್ರು ದಂಡ, ಎಷ್ಟೇ ಪ್ರಚಾರ ಕೊಟ್ರು ದಂಡ. ಆದ್ರೆ ನಾಟಕ ನೋಡೋನು ಚಂದ ಐತಿ, ನಾಟಕ ನೋಡ್ಬೋದು, ಒಮ್ಮೆ ಆದ್ರೆ 120 ರೂಪಾಯಿ ಕೊಟ್ಟು ನೋಡ್ಬೋದು ಅನ್ನೋನೇ ನಿಜವಾದ ಕಲಾವಿದ, ಅವನೇ ನಮ್ಗೆ ಅನ್ನ ಹಾಕೋನು. ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘದ ಮಾಲೀಕರಾದಂಥ ಮಂಟೇಶ್ರವ್ರು ಹೇಳಿದರು, ಈ ನಾಟಕದ ಕೊನೆಯ ಹಂತದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಒಂದು ದಿವಸ ಇಲ್ಲಿ ಬಂದು ನಾಟಕ ನೋಡಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಪ್ರಸಿದ್ಧ ನಟರಾದಂಥ ಕಾಮಿಡಿ ನಟರಾದಂಥ ಸಾಧು ಕೋಕಿಲ ಅವರು ಕೂಡ ಇಲ್ಲಿ ನಾಟಕ ನೋಡ್ಲಿಕ್ಕೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಂತ ಅವ್ರು ಹೇಳಿದರು. ಅಂದ್ರೆ ನಾವೇನಿಲ್ಲಿ ಕಾಣಬಹುದು ಅಂದ್ರೆ, ಬೇರೆ ಊರುಗಳೊಳಗೆ ನಮ್ಮೂರ ಜಾತ್ರೆ ಅಂತ ಹೇಳ್ತೀವಿ. ಆದ್ರೆ ಬಾದಾಮಿ ಬನಶಂಕರಿ ಕ್ಷೇತ್ರದೊಳಗ ನಾಟಕದ ಜಾತ್ರೆ. ಇಲ್ಲಿ ನಾಟಕಕ್ಕೆ ಪ್ರಮುಖ ಆದ್ಯತೆ. ಇಲ್ಲಿ ಬರೋರು ಎಲ್ಲರೂ ನಾಟಕಗಳನ್ನು ನೋಡುವ ಪ್ರಥಮ ಉದ್ದೇಶವನ್ನ ಇಟ್ಕೊಂಡು ಜಾತ್ರೆಯಲ್ಲಿ ಮನೋರಂಜನೆಯನ್ನ ಪಡಿತಾರೆ ಅಂತ ಅವ್ರು ಹೇಳಿದ್ರು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ದಯವಿಟ್ಟು ಜಾತ್ರೆಗೆ ಬಂದಾಗ ಈ ಕಂಪ್ನಿಗೆ ಬಂದು ತಾವು ಸುಮ್ಮನೆ ಇರೋ ಸುಂದರಿ ನಾಟಕ ನೋಡಿ ಈ ಕಲಾವಿದರನ್ನ, ಕಂಪ್ನಿನ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ವೀಕ್ಷಕರ,
ನಾಡಿನ ಹೆಸರಾಂತ ಗುಳೇದಗುಡ್ಡದ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಇವರು ಬಾದಾಮಿ ಬನಶಂಕರಿ ಜಾತ್ರೆಯೊಳಗ ಜಂಪ್ ಹೊಡಿತಾಳ ಕೆಂಪಿ ಅನ್ನುವಂತ ನಾಟಕವನ್ನ ಈ ವರ್ಷ ತಮ್ಮ ಮುಂದೆ ತಂದಾರ. ಈ ನಾಟಕದೊಳಗ ಪ್ರಸಿದ್ಧ ಯೂಟ್ಯೂಬರ್ಸ್ ಪಾತ್ರ ಮಾಡಕತ್ತಾರ. ಅವ್ರು ಯಾರು, ಅವ್ರು ಯಾವ ಪಾತ್ರ ಮಾಡ್ತಾರ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋನು ಬರ್ರಿ. ಕಲಾವಿದರ, ಮೊದಲನೇದಾಗಿ ನೀವು ಯಾರು, ನಿಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ರಿ. ಈ ನಾಟಕದೊಳಗ ಪ್ರಸಿದ್ಧ ಯೂಟ್ಯೂಬರ್ಸ್ ಪಾತ್ರ ಮಾಡಕತ್ತಾರ. ಅವ್ರೀಗ ನಮ್ ಜೊತೆಗೆ ಅದಾರ. ಒಬ್ಬೊಬ್ರು ತಮ್ಮ ಪರಿಚಯ ಹೇಳ್ತಾರ. ಅವರು ಈ ನಾಟಕದೊಳಗೆ ಪಾತ್ರ ಮಾಡಿದ ಬಗ್ಗೆ ಅವ್ರ ಬಾಯಿಂದನೇ ಕೇಳೋದು. ಎಲ್ಲರಿಗೂ ನಮಸ್ಕಾರ. ನಾ ನಿಮ್ಮ ಯೂಟ್ಯೂಬ್ ಸ್ಟಾರ್ ಯಶವಂತ್ ಕಾಮಿಡಿ. ಈಗಾಗಲೇ ಯೂಟ್ಯೂಬ್ ದಾಗ ನೀವು ನೋಡಿರ್ಬೇಕು. ನನಗ ಮಲ್ಲು ಜಮಖಂಡಿ, ಮುಕ್ಕಳಪ್ಪ, ಶಿವಪುತ್ರ ಮತ್ತು ಹಾಗೂ ಲಪಂಗರಾಜ ಇನ್ನೂ ಹಲವಾರು ಕೆಲವು ಕಲಾವಿದರ ಜೊತೆ ನಾನು ಆಕ್ಟ್ ಮಾಡೀನಿ. ಈಗ ಇದೇ ತಿಂಗಳು ಜನವರಿ 11ಕ್ಕೆ ನಮ್ಮ ನಾಟಕ ಸ್ಟಾರ್ಟ್ ಆಗುತ್ತಾ. ಬನಶಂಕರಿಯಲ್ಲಿ ಜಂಪ್ ಹೊಡಿತಾ ಕೆಂಪಿ. ಈ ನಾಟಕದಲ್ಲಿ ನಾನು ಹಾಸ್ಯ ಪಾತ್ರದಲ್ಲಿ ನಿಮ್ಮನ್ನು ನಕ್ಕು ನಗಿಸಲು ಬರ್ತಾ ಇದ್ದೀನಿ. ಎಲ್ಲರೂ ನಮ್ಮ ನಾಟಕನ ನೋಡಿ ಹಾರೈಸಿ ತುಂಬಾ ಧನ್ಯವಾದಗಳು. ಮೇಡಮ್ ಅವರ, ನಾವು ತಮ್ಮ ಪರಿಚಯ ಹೇಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯೂಟ್ಯೂಬ್ ಸ್ಟಾರ್ ಸವಿತಾ ಚೋಟು. ಏನಪ್ಪಾ ಅಂದ್ರೆ ಇದೇ ತಿಂಗಳು 11ನೇ ತಾರೀಕು ಜಂಪ್ ಹೊಡಿತಾಳ ಕೆಂಪಿ ಅನ್ನೋ ನಾಟಕದಲ್ಲಿ ನಾನು ಹಾಸ್ಯ ಪಾತ್ರವನ್ನು ನಿಭಾಯಿಸಿದ್ದೇನೆ. ನಕ್ಕು ನಗಿಸಲು ಬರ್ತಿದ್ದೀನಿ ನಿಮ್ಮ ಮುಂದೆ. ನೀವು ಬನ್ನಿ, ನಾನು ಬರ್ತೀನಿ. ನಾನು ಶಿವಪುತ್ರ ಕಾಮಿಡಿ, ಮಲ್ಲು ಜಮಖಂಡಿ, ಮುಕ್ಕಳಪ್ಪ ಕಾಮಿಡಿ, ಇನ್ನೂ ಹಲವಾರು ಕಾಮಿಡಿ ಚಾನಲ್ ಅಲ್ಲಿ ಆಕ್ಟ್ ಕೂಡ ಮಾಡಿದ್ದೀನಿ. ನೋಡಿರ್ಬೋದು, ನನ್ನ ಪರಿಚಯ ನಿಮಗಿರ್ಬೋದು. ಅದೇ ರೀತಿ ಯೂಟ್ಯೂಬ್ ಒಳಗೆ ಹೆಂಗ್ ಸಪೋರ್ಟ್ ಮಾಡಿರಲ್ಲ, ಇದು ಜ್ಯೋತಿ ಗುಳೇದಗುಡ್ಡ ಟೀಮ್ ಸಂಗಮೇಶ್ವರ ನಾಟ್ಯ ಸಂಘದಿಂದ ಇಲ್ಲಿ ಬಂದು ನೀವು ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸ್ರಿ. ನಮಗ್ ಬಂದು ಸಪೋರ್ಟ್ ಮಾಡ್ರಿ. ನಾವು ನಿಮ್ಮನ್ನ ಮನರಂಜಿಸ್ತೀವಿ. ಧನ್ಯವಾದಗಳು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ಕಾಮಿಡಿ ಅಂತ ಜೂನಿಯರ್ ಕೊಪ್ಪರೆ ಅಂತ ಕರೀತಾರೆ. ಹಾಗೂ ಈ ಸಂಗಮೇಶ್ವರ ನಾಟ್ಯ ಸಂಘ ಗುಳೇದಗುಡ್ಡ ಇವರ ನಾಟಕದಲ್ಲಿ ಆಶಾ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇನೆ. ಜಂಪ್ ಹೊಡಿತಾಳೆ ಕೆಂಪಿ ಈ ನಾಟಕದಲ್ಲಿ ಕಾಮಿಡಿ ಅದೀನಿ. ಹಾಗೂ ನಮ್ಮ ಜ್ಯೋತಿ ಗುಳೇದಗುಡ್ಡ ಹಾಗೂ ಮಂಜು ಗುಳೇದಗುಡ್ಡ ಇವರು ಮುಖ್ಯ ಆಶಾ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ನೀವು ಬನ್ನಿ, ಈ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಕೇಳಿದ್ರಲ್ಲ ವೀಕ್ಷಕರೇ, ಈ ಯೂಟ್ಯೂಬ್ ಸ್ಟಾರ್ಸ್ ಈ ನಾಟಕದೊಳಗ ನಿಮ್ಮನ್ನ ನಕ್ಕು ನಗಸಕ್ ಬರಾಕತ್ತಾರ. ಅದಕ್ಕೆ ನೀವು ಬಾದಾಮಿ ಬನಶಂಕರಿ ಜಾತ್ರೆಗೆ ಬರ್ರಿ. ಗುಳೇದಗುಡ್ಡ ಕಂಪನಿ ಒಳಗ ಜಂಪ್ ಹೊಡಿತಾಳ ಕೆಂಪಿ ಅನ್ನೋ ನಾಟಕ ನೋಡ್ರಿ, ಎಂಜಾಯ್ ಮಾಡ್ರಿ. ವೀಕ್ಷಕರ, ಬಾದಾಮಿ ಬನಶಂಕರಿ ಜಾತ್ರೆ ಒಳಗ ನಾಡಿನ ಹೆಸರಾಂತ ಗುಳೇದಗುಡ್ಡದ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಇವರು ಈ ಸಾರಿ ನಿಮ್ಮ ಮುಂದ ಹೊಸ ನಾಟಕ ತರಕತ್ತಾರ. ಅದರ ಹೆಸರು ಜಂಪ್ ಹೊಡಿತಾಳ ಕೆಂಪಿ ಅಂದ ತಕ್ಷಣ ನೀವೇನೇನೋ ಕಲ್ಪನೆ ಮಾಡ್ಕೋಬೇಡ್ರಿ. ಆ ನಾಟಕ ಹೆಂಗೈತಿ, ಅದರೊಳಗೆ ಏನೈತಿ ಅನ್ನೋದನ್ನ ಸ್ವತಃ ಕಂಪನಿ ಮಾಲೀಕರಾದಂತ ಜ್ಯೋತಿ ಗುಳೇದಗುಡ್ ಮೇಡಮ್ ಅವರು ಹೇಳ್ತಾರ, ಕೇಳ. ನಮಸ್ಕಾರ ವೀಕ್ಷಕರೇ. ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಳೇದಗುಡ್ಡ ಕಂಪನಿ, ಗುಳೇದಗುಡ್ಡ ತಾಲೂಕು, ಬಾದಾಮಿ ತಾಲೂಕು ಎರಡು ಒಂದೇ. ಬಾದಾಮಿ ಜಾತ್ರೆ ಅಂದ್ರೆ ನನ್ನ ಮನೆಯ ಜಾತ್ರೆ ಇದ್ದ ಹಾಗೆ. ನಾನು ಅತಿ ವಿಜೃಂಭಣೆಯಿಂದ ಖುಷಿಯಿಂದ ಈ ಜಾತ್ರೆನ ಪ್ರತಿ ವರ್ಷವೂ ನಮ್ಮ ನಾಟಕ ಸುಮಾರು 12-13 ವರ್ಷಗಳಿಂದ ನನ್ನ ಸಂಘದಿಂದ ನಾಟಕ ಪ್ರದರ್ಶನಗೊಳ್ತಾ ಇದೆ. ಜಂಪ್ ಹೊಡಿತಾಳ ಕೆಂಪಿ ಅಂತ ನಾಟಕ ಟೈಟಲ್ ನೋಡಿ ಇದೇನಪ್ಪಾ ಡಬಲ್ ಮೀನಿಂಗ್ ಇದೆ ಆತರ ದಯವಿಟ್ಟು ತಿಳ್ಕೊಬೇಡ್ರಿ. ಕುಟುಂಬ ಸಮೇತ ಈ ನಾಟಕವನ್ನ ನೋಡ್ಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ಮೆಸೇಜ್ ಇದೆ. ಕುಟುಂಬ ಸಮೇತ ಬಂದು ಈ ನಾಟಕವನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಕಾಮಿಡಿಯೂ ಕೂಡ ನಿಮ್ಗೆ ಹೊಟ್ಟೆ ಹುಣ್ಣಾಗುವಷ್ಟು ನಗುವಷ್ಟು ಕಾಮಿಡಿ ಕೂಡ ಈ ನಾಟಕದಲ್ಲಿ ಇದೆ. ದಯವಿಟ್ಟು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 151ನೇ ಪ್ರಯೋಗದತ್ತ ನಮ್ಮ ಸಂಘದ ನಾಟಕ ಹೋಗ್ಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ದಯವಿಟ್ಟು ಬಂದು ಜಂಪ್ ಹೊಡಿತಾಳ ಕೆಂಪಿ ಎಂಬ ನಾಟಕವನ್ನ ನೋಡಿ ಆಶೀರ್ವದಿಸಿ ಯಶಸ್ವಿಗೊಳಿಸಿ. ನಮಸ್ಕಾರ, ನಿಮ್ಮ ಪ್ರೀತಿಯ ಗಾಯಕಿ ಜ್ಯೋತಿ ಗುಳೇದಗುಡ್ಡ. ನಮ್ಮ ಲೋಕ ಯೂಟ್ಯೂಬರ್ ಅಂಡ್ ಎಲ್ಲ ಈ ಚಾನೆಲ್ ನೋಡ್ತಾರಿಗೆ ಮಂಜುನಾಥ್ ಗುಳೇದಗುಡ್ಡದಿಂದ ತುಂಬಾ ಧನ್ಯವಾದಗಳು. ಅದೇ ರೀತಿ ತಾವು ಎಲ್ಲ ಕಂಪನಿಗಳು ಪ್ರಚಾರ ಮಾಡ್ತಾ ಇದ್ದಾರೆ. ಇವರಿಂದ ನಮಗೆ ಹೆಚ್ಚಿನ ರೀತಿ ಪ್ರಚಾರ ಆಗುತ್ತೆ. ಈ ನಾಟಕದ ವಿಶೇಷತನ ಏನಪ್ಪಾ ಅಂದ್ರೆ ಜಂಪ್ ಹೊಡಿತಾಳ ಕೆಂಪಿ ಅನ್ನೋ ನಾಟಕ ಅಂದ್ರೆ ಫುಲ್ ಕಾಮಿಡಿ ನಾಟಕ ಮತ್ತು ಫ್ಯಾಮಿಲಿ ನೋಡುವಂತ ನಾಟಕ. ಯಾವುದು ಅಶ್ಲೀಲತೆ ಶಬ್ದಗಳು ಇಲ್ಲ. ಒಳ್ಳೆ ಲೇಡೀಸು ಹೆಣ್ಣು ಮಕ್ಕಳು ಬಂದು ಕುಂತು ನೋಡುವಂತ ನಾಟಕ, ಕುಟುಂಬ ಸಮೇತ ನೋಡುವಂತ ನಾಟಕ. ಯಾಕಂದ್ರೆ ಈ ಹೆಸರು ಯಾಕೆ ಇಟ್ಟಿವಪ್ಪ ಅಂತ ಕೇಳಿದ್ರೆ ಜಂಪ್ ಹೊಡಿತಾಳೆ ಕೆಂಪಿ ಅಂತ ಯಾಕೆ ಇಟ್ರಿ ಅಂದ್ರೆ ಹೆಸರು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ಹೇಳಿ ಈ ಹೆಸರಿಟ್ಟಿದ್ವಿ. ಸ್ಟೋರಿನೂ ಹಂಗಾದ. ಸ್ಟೋರಿನೂ ಮಾಂಗಲ್ಯ ನುಂಗಿದ ಮಾಂಗಲ್ಯ ಅಂತಂದು ಒಂದು ಫ್ಯಾಮಿಲಿ ಸ್ಟೋರಿ ಇದೆ. ದಯವಿಟ್ಟು ದೇಸಾರಮಣತನ ಅವರು ಅಂತ ನಾಟಕ ದಯವಿಟ್ಟು ಎಲ್ಲ ಯೂಟ್ಯೂಬರ್ ತಗೊಂಡು ನಾವು ನಾಟಕ ಆಡ್ತಾ ಇದೀವಿ.
ಪ್ರತಿದಿನ ಈ ನಾಟಕ 4 ಶೋ ಇರ್ತವೆ. ಮಧ್ಯಾಹ್ನ 3 ಗಂಟೆಗೆ, ಸಾಯಂಕಾಲ 6:30ಕ್ಕೆ, ರಾತ್ರಿ 10 ಗಂಟೆಗೆ ಹಾಗೂ ಮಧ್ಯರಾತ್ರಿ 1 ಗಂಟೆಗೆ ಡೈಲಿ 4 ಶೋ ಇರ್ತವೆ. ಟಿಕೆಟ್ ದರ 150 ರೂಪಾಯಿ ಇರ್ತದೆ. ದಯವಿಟ್ಟು ಎಲ್ಲರೂ ಬನ್ನಿ. ಒಳ್ಳೆ ಅತ್ಯುತ್ತಮವಾದ ನಾಟಕ ಮತ್ತು ಅಶ್ಲೀಲ ಡ್ಯಾನ್ಸ್ಗಳಿಲ್ಲ, ಅಶ್ಲೀಲ ಶಬ್ದಗಳಿಲ್ಲ. ಫ್ಯಾಮಿಲಿ ನೋಡುವಂಥ ನಾಟಕ. ದಯವಿಟ್ಟು ಎಲ್ಲರೂ ಸತತವಾಗಿ ನಾವೇನಿಲ್ಲ ಅಂದ್ರೆ ಇಲ್ಲಿ ಕಂಪನಿ ಹಾಕೋತ್ತೇನಿಲ್ಲ ಅಂದ್ರೆ 10 ವರ್ಷ ಆದ ಹಾಕೋದ್ ಸುಟ್ಟು ನಮ್ಗೆ ಒಟ್ಟು ಇಲ್ಲಿ ಯಾವತ್ತು ಫೇಲ್ ಆಗಿಲ್ಲ. ಒಂದು ಹೆಸರು ಕುಂತಿದೆ, ಗುಳೆದೊಡ್ಡ ಕಂಪನಿ ಅಂತಂದು ಒಂದು ಹೆಸರು ಕುಂತಿದೆ. ಪ್ರತಿ ವರ್ಷ ಹೇಗೆ ತಾವು ಪ್ರೋತ್ಸಾಹಿಸಿ ಸಹಾಯಧನ ಮಾಡಿ ನಾವು ಮಾಡಿದ್ರು, ಅದೇ ರೀತಿ ಈ ಸಲನು ಜಂಪ್ ಹೊಡಿತಾಳೆ ಕೆಂಪು ನಾಟಕಕ್ಕೆ ಹೆಚ್ಚಿನ ರೀತಿ ಜನಸಂಖ್ಯೆ ಬಂದು ನಮ್ಮ ಪ್ರೋತ್ಸಾಹಿಸಬೇಕು, ಆಶೀರ್ವಾದ ಮಾಡ್ಬೇಕಂತಾಗಿ ಈ ಚಾನೆಲ್ ಮೂಲಕ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರ, ನೀವು ನೋಡಕತ್ತೀರಿ ಈಗ BSR ನಾಟಕ ಸಂಘ ಗುಬ್ಬಿ, ನಾಡಿನ ಹೆಸರಾಂತ ಗುಬ್ಬಿ ನಾಟಕ ಕಂಪನಿಯವರ ಕಂಪ್ನಿ ಇದು. ಈ ಕಂಪ್ನಿ ಒಳಗ ಇವರು ಪ್ರಯೋಗ ಮಾಡ್ತಾರ ಅಕ್ಕ ಅಂಗಾರ ತಂಗಿ ಬಂಗಾರ. ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನುವಂಥ ನಾಟಕವನ್ನ ಬನಶಂಕರಿ ಜಾತ್ರೆ ಒಳಗ ಇವರು ನಿಮ್ಮ ಮುಂದ ಈ ಸಲ ತಂದಾರ. ಪ್ರಿಯ ವೀಕ್ಷಕರ, ನಾಡಿನ ಹೆಸರಾಂತ KBR ಡ್ರಾಮಾ ಕಂಪ್ನಿ ದಾವಣಗೆರೆ, KBR ಡ್ರಾಮಾ ಕಂಪ್ನಿ ದಾವಣಗೆರೆಯವರು ನಮ್ಮ ಬನಶಂಕರಿ ಜಾತ್ರೆ ಒಳಗ ಈ ಸಲ ತಂದಾರ ಹೊಸ ನಾಟಕ ಶಿಸ್ತ್ ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು. ಶಿಸ್ತ್ ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು ಅನ್ನೋ ನಾಟಕವನ್ನ ಬನಶಂಕರಿ ಜಾತ್ರೆ ಒಳಗ ಕ್ಯಾಂಪ್ ಮಾಡ್ಯಾರ. ಈ ನಾಟಕದೊಳಗ ಚಲನಚಿತ್ರ ನಟಿ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನಾ ಮುಖ್ಯ ಪಾತ್ರದೊಳಗ ಕಾಣಿಸ್ಕೊಳಕತ್ತಾರ. ನೀವು ನೋಡ್ಬಹುದು, ನಯನಾ ಅವರು ಮುಖ್ಯ ಪಾತ್ರದೊಳಗ ಈ ನಾಟಕದೊಳಗ ಅಭಿನಯಿಸ್ತಾರ. ನೀವೆಲ್ಲ ಬಂದು ಎಂಜಾಯ್ ಮಾಡಬಹುದು. ಬನಶಂಕರಿ ಜಾತ್ರೆ ಒಳಗ ಮತ್ತೊಂದು ನಾಟಕ ಕಂಪ್ನಿ ಬಗ್ಗೆ ನಿಮ್ಗೆ ಹೇಳಾಕತ್ತೀವಿ. ಶ್ರೀ ಗುರು ತೋಂಟದಾರ್ಯ ನಾಟ್ಯ ಸಂಘ ಮಂಡಲಗಿರಿಯವರ ಕಂಪನಿಯ ಕ್ಯಾಂಪ್ ಬನಶಂಕರಿ ಜಾತ್ರೆ ಒಳಗಾಗೈತಿ. ಇವರು ನಿಮ್ಮ ಮುಂದೆ ತರಾಕತ್ತಾರ ಸಂಧ್ಯಾಗ ಕರಿತಾಳ ಮಂದ್ಯಾಗ ಹೊಡಿತಾಳ, ಸಂಧ್ಯಾಗ ಕರಿತಾಳ ಮಂದ್ಯಾಗ ಹೊಡಿತಾಳ ಅನ್ನುವಂತ ಸುಂದರ ಸಾಮಾಜಿಕ ಹಾಸ್ಯ ನಾಟಕವನ್ನ ಈ ಸಲ ತಮ್ಮ ಮುಂದೆ ತಂದಾರ. ನೀವು ಬನಶಂಕರಿ ಜಾತ್ರೆಗೆ ಬಂದ್ರ ತಪ್ಪದ ಈ ನಾಟಕ ನೋಡ್ರಿ, ಎಂಜಾಯ್ ಮಾಡ್ರಿ. ಪ್ರಿಯ ವೀಕ್ಷಕರ, 2025 ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ಕಲಿಯುಗದ ಕುಡುಕ ಖ್ಯಾತಿಯ ರಾಜು ತಾಳಿಕೋಟೆಯವರ ಶ್ರೀ ಗುರು ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟೆ ಇವರು ಬನಶಂಕರಿ ಜಾತ್ರೆ ಒಳಗ ನಿಮ್ಮ ಮುಂದ ಈ ಸಲ ತಂದಾರ ಹೊಸ ನಾಟಕ ಚೈನಿ ಮಾಡಕ್ ರೊಕ್ಕ ಬೇಕು, ಪ್ರೀತಿ ಮಾಡಕ್ ದಿಲ್ ಬೇಕು. ಚೈನಿ ಮಾಡಕ್ ರೊಕ್ಕ ಬೇಕು, ಪ್ರೀತಿ ಮಾಡಕ್ ದಿಲ್ ಬೇಕು ಅನ್ನುವಂತ ನಾಟಕವನ್ನ ಶ್ರೀ ಕಾಸ್ಕತೇಶ್ವರ ನಾಟ್ಯ ಸಂಘದವರು ಬಾದಾಮಿ ಬನಶಂಕರಿ ಜಾತ್ರೆ ಒಳಗ ನಿಮಗ ರೆಡಿ ಮಾಡ್ಕೊಂಡು ಬಂದಾರ. ನೀವಿಲ್ಲಿ ಬಂದು ಒಳ್ಳೆ ಸಂದೇಶ ಇರುವಂತ ಹಾಗೂ ಫುಲ್ ಕಾಮಿಡಿ ಇರುವಂತ ಈ ನಾಟಕವನ್ನ ನೋಡಿ ಎಂಜಾಯ್ ಮಾಡಬಹುದು. ನೀವು ನೋಡಕ್ ಹತ್ತೀರಿ ಶ್ರೀ ಕುಮಾರ ವಿಜಯ ನಾಟಕ ಸಂಘ ಚಿತ್ರಗಿ, ನಾಡಿನ ಹೆಸರಾಂತ ಚಿತ್ರಗಿ ಕಂಪನಿಯ ನಾಟಕ ಬನಶಂಕರಿ ಜಾತ್ರೆ ಒಳಗ ಕ್ಯಾಂಪ್ ಹಾಕ್ಯಾರ. ಇವರು ಪ್ರಯೋಗ ಮಾಡ್ತಾರ ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ. ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ಅನ್ನುವಂತ ನಾಟಕವನ್ನ ಇವರು ಬನಶಂಕರಿ ಜಾತ್ರೆ ಒಳಗ ತಮ್ಮ ಮುಂದ ತಂದಾರ. ಈ ಸಾಮಾಜಿಕ ಹಾಗೂ ಹಾಸ್ಯ ನಾಟಕವನ್ನ ತಾವೆಲ್ಲ ವೀಕ್ಷಣೆ ಮಾಡಬಹುದು ವೀಕ್ಷಕರೇ.